ನಮ್ಮ ಇಡೀ ಕುಟುಂಬಕ್ಕೆ, ಮಾವಿನಕುಡಿಗೆ ಕುಟುಂಬಕ್ಕೆ ನಮ್ಮ ಅಣ್ಣ ಹೇಳಬೇಕಾದ್ರೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತ. ಎಲ್ಲರಿಗೂ ಕೂಡ ಈ ಸಂಸ್ಕೃತ ಶ್ಲೋಕ ಸರಿಯಾಗುತ್ತೆ ಅಂತ ಅಂದ್ಕೊಳ್ತೀನಿ. ಅವನು ನನಗೆ ಅಣ್ಣಯ್ಯ ಆಗಿರಲಿಲ್ಲ, ತಂದೆ ಅಂತಲೇ ಹೇಳ್ಬೋದು. ಆನಂದಲೇಶ್ವರ ಹೇಳಿದಂಗೆ ನಾವು PUC ವರೆಗೂ ಒಟ್ಟಿಗೆ ಓದಿದ್ವಿ, ಆಮೇಲೆ ಬೇರೆದಕ್ಕೆ ಹೋದ್ವಿ. ನಾನು ಹುಟ್ಟಿದ್ದು ಹೆಗ್ಗೋಡಿನಲ್ಲಿ, ಬೆಳೆದಿದ್ದು ಮಾವಿನಕುಡಿಗೆಯಲ್ಲಿ, ಮತ್ತು ಬೆಳೆಸಿದ್ದು ನಮ್ಮ ಅಣ್ಣ, ಓದಿಸಿದ್ದು, ಮದುವೆ ಮಾಡಿಸಿದ್ದು ಎಲ್ಲದೂ ಕೂಡ. ನಮ್ಮ ಅಣ್ಣನ ತುಂಬ ಅವನಿಗೆ ಒಂದು ಹಲವು ವಿಷಯಗಳಲ್ಲಿ ಆಸಕ್ತಿ. ಕೃಷಿ ಅಂತಂದರೆ ಅದ್ರ ಬಗ್ಗೆ ತುಂಬ ಆಸಕ್ತಿ. ಅವನು ಮತ್ತು ನಮ್ಮ ಇನ್ನೊಬ್ಬ ಅಣ್ಣ ಚನ್ನಕೇಶವಮೂರ್ತಿ ಸೇರಿಕೊಂಡು ಈ ಇಡೀ ಕಾಡು ಒಳ್ಳೆ ಕೃಷಿ ಜಮೀನಾಗಿ ಮಾಡಿ ಇವತ್ತು ಇಷ್ಟು ಚೆನ್ನಾಗಿ ಏನೇನು ನಾವು ನೋಡ್ತೀವಿ ಅದನ್ನೆಲ್ಲ ಅನುಭವಿಸೋದಕ್ಕೆ ಸಾಧ್ಯವಾಗಿದೆ. ಇನ್ನು ಪೌರೋಹಿತ್ಯ ತಗೊಂಡ್ರೆ ಅದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಆಮೇಲೆ ಒಂದು ಹಸ್ತ ಸಾಮುದ್ರಿಕ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಎಲ್ಲದೂ ಕೂಡ ಅವನು ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಕಲ್ತಿದ್ದಲ್ಲ. ಹೆಚ್ಚಿನಂದು ಸ್ವಾಧ್ಯಾಯ, ಪುಸ್ತಕಗಳ ಬಗ್ಗೆ ಬಹಳ ಆಸಕ್ತಿ. ನಿರ್ಣಯ ಸಿಂಧು ಇರ್ಬೋದು, ಯಾವುದೇ ವೇದ ನಂತರ ಪುಸ್ತಕ ಇರ್ಬೋದು, ಎಲ್ಲೊಂದು ದೊಡ್ಡ ಪುಸ್ತಕಗಳನ್ನು ತರಿಸ್ಬಿಟ್ಟು ಎಲ್ಲ ಗೋರಖ್ಪುರದಿಂದ ತರಿಸ್ಬಿಟ್ಟು ಅದನ್ನೆಲ್ಲ ಸಂಶೋಧನೆ ಮಾಡಿ ಅದಕ್ಕೆ ಒಂದು ನೋಟ್ಸ್ ಬರೆದ್ಬಿಟ್ಟು ಇಟ್ಕೊಂಡಿರ್ತಾರೆ. ಅಸಾಧ್ಯವಾದ ತಿಳುವಳಿಕೆ, ಎಲ್ಲ ವಿಷಯಗಳ ಬಗ್ಗೆ ಅವನಿಗೆ ಬೇಕು. ಪೇಪರ್ ಬುಡದಿಂದ ತುದಿವರೆಗೂ ಪೂರ್ತಿ ಓದ್ಬೇಕು. ಒಂದೇ ವಿಚಾರ ಅವನಿಗೆ ಅಷ್ಟು ಇಷ್ಟ ಇರಲಿಲ್ಲ ಅಂದರೆ ನನಗೆ ಅನ್ಸುತ್ತೆ ಕ್ರಿಕೆಟ್ ಅಂತ ಹೇಳ್ಬೋದು. ಬೇರೆ ಎಲ್ಲ ವಿಷಯಗಳದ್ದು ಆಸಕ್ತಿ ಮತ್ತೆ ತುಂಬ ಕುತೂಹಲ. ಆ ಸಂಶೋಧಕ ಭಾವನೆ ಎಷ್ಟಿತ್ತು ಅಂತಂದರೆ, ನಮಗೆ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ತಮಗೆ ಹಿಡ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅವನು ಇಲ್ಲೊಂದು ಸಂಶೋಧನೆ ಟಾಯ್ಲೆಟ್ ಮಾಡಿಬಿಟ್ಟು ನಿಂತ್ಕೊಂಡು ಕೆಳಗಡೆ ಕೂತ್ಕೊಂಡು ಕೆಳಗಡೆ ಗುಂಡಿ ತೊಗೊಂಡು ಅದರಲ್ಲೊಂದು ಸಂಕಾಕಿ ಹೀಗೆ ಒಂದೇ ಆಮೇಲೆ ಟಾಯ್ಲೆಟ್ ಮಣ್ಣಿನ ಟಾಯ್ಲೆಟ್ ಮಾಡಿ ಹೀಗೆ ಸುಮಾರು ಅದರಲ್ಲೇ ಸುಮಾರು ಸಂಶೋಧನೆ ಮಾಡಿದ್ದೆ. ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು, ಎಷ್ಟೆಷ್ಟು ಮನೆ ಹತ್ರನೇ ಇದೆಲ್ಲ ಆಗೋಯ್ತಲ್ಲ ಅಂತ ಹೇಳಿ. ಇನ್ನು ನಮ್ಮೂರಿಗೆ ಕರೆಂಟ್ ಬರಬೇಕಾದ್ರೆ ಅದಕ್ಕೆ ತೋಟದವರು, ಕಲ್ಲಾರಿಯವರು, ಬಿದಿಕಿನ ಮನೆಯವರ ಜೊತೆಗೆ ಇವನು ಕೂಡ ಹೋಗಿ ನಮ್ಮ ಇಡೀ ಊರಿಗೆ ಎಲೆಕ್ಟ್ರಿಸಿಟಿ ತಂದಿದ್ದೆ ಅವನು. ಎಲ್ಲ ಕಡೆ ಹೋಗಿ ಕಾಡು ಕಡಿದ್ಬಿಟ್ಟು ಎಲ್ಲ ಮಾಡಿ ಅಲ್ಲಿಗೆಲ್ಲ ಹೋಗಿ ನಮಗದೆಲ್ಲ ಕರೆಂಟ್ ಬಂದಾಗ ನಮ್ಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ದೀಪದ ಬುಡ್ಡಿ ಇಟ್ಕೊಂಡು ಓದ್ತಾ ಇದ್ವಿ. ಕರೆಂಟ್ ಬಂದಮೇಲೆ ಆಮೇಲೆ ಇದು ಒಂಥರ ಬಹಳ ದೊಡ್ಡ ಸಂಶೋಧನೆ ಅಂತ ನಮಗೆ 69ನೇ ಕ್ರಾಂತಿ. ಆಮೇಲೆ ಯಾವುದೇ ವಿಷಯ ತಗೊಂಡ್ರೆ ಅವನಿಗೆ ಅದೊಂದು ಜಿದ್ದು, ಯಾವುದೇ ಅದನ್ನು ಸಾಧಿಸಿಯೇ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು. ಆ ಸಾಧನೆ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಭಾಳ ಬೇಜಾರಾಯಿತು, ಅದು ಯಾವುದೇ ಇರಲಿ. ಹಾಗಾಗಿ ಆ ಸಾಧನೆಯ ದೃಷ್ಟಿಯಿಂದಾಗಿ ಅವನು ನಮಗೆ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೇರೆ ಬೇರೆ ವಿಚಾರಗಳು, ನೀವು ಯಾವುದೇ ವಿಚಾರ ತಗೊಳ್ಳಿ, ತುಂಬ ಅಂಥ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು. ಯಾವುದೇ ವಿಚಾರ ತಗೊಳ್ಳಿ, ಒಂದು ಮನೆಯಲ್ಲಿ ಒಂದು ಚೂರು ಕಸ ಇರಬಾರ್ದು, ಮನೆ ಎಲ್ಲ ಕೂಡ ಭಾಳ ಕ್ಲೀನಾಗಿರಬೇಕು. ಆಮೇಲೆ ಪರ್ಫೆಕ್ಷನ್ ಅಂದರೆ ಎಲ್ಲರೂ ಪರ್ಫೆಕ್ಷನ್. ಮಂತ್ರ ಹೇಳೋದಿರ್ಬೋದು, ಓದ್ತಾ ಇರೋದಿರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಪರ್ಫೆಕ್ಷನಿಸ್ಟ್. ಮತ್ತು ವಾಗ್ಮಿ, ಯಾವುದೇ ವಿಚಾರ ತಗೊಳ್ಳಿ ಅವನ ಹತ್ರ ಮಾತಾಡಿ ಯಾರು ಕೂಡ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ವಿಶ್ವವಿದ್ಯಾಲಯನೇ ಅವನ ಹತ್ರ ಇತ್ತು ಅಂತ ನಾನು ಹೇಳ್ಬೋದು. ಅಂಥ ಒಂದು ದೊಡ್ಡ ವ್ಯಕ್ತಿಯನ್ನು ನಾವೀಗ ಕಳ್ಕೊಂಡಿದ್ವಿ. ಇನ್ನು ನಮ್ಮ ಅತ್ತಿಗೆ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಬೇಕು. ಅವರು ನಮಗೆ ನಡೆದಾಡುವ ದೇವತೆ. ಅಣ್ಣನಿಗೆ ತುಂಬ ಕೋಪ ಜಾಸ್ತಿ ಅವನಿಗೆ, ಯಾವಾಗಲೂ ಸಿಟ್ಟು. ಆ ಸಿಟ್ಟು ನಮ್ಮೆಲ್ಲರ ಮೇಲೆ ಬಂದ್ಬಿಟ್ಟು ಕೊನೆಗೆ ಹೋಗೋದು ಅತ್ತಿಗೆ ಮೇಲೆ. ಅದನ್ನೆಲ್ಲ ತಕ್ಕೊಂಡು ಇಡೀ ಕುಟುಂಬವನ್ನು ನಡೆಸ್ಬಿಟ್ಟಿದ್ದಾರೆ. ಅವರಿಗೆ ದೊಡ್ಡ ನಮನ.